ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಮಹಿಳೆಯರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನು ತಂದಿದೆ. ಗೃಹಲಕ್ಷ್ಮಿ ಯೋಜನೆಯನ್ನು ತಂದಿದೆ ಅಂತ ಹೇಳ್ಬೋದು. ಅದರಲ್ಲಿ ಎಲ್ಲರೂ ಕೂಡ ಎಲ್ಲ ಒಂದು ಮಹಿಳೆಯರು ಕೂಡ ಒಂದು ಏನು BPL ಕಾರ್ಡ್ ಇರೋಂತಹ ಎಲ್ಲ ಮಹಿಳೆಯರು ಕೂಡ ಅದನ್ನು ಯೋಜನೆಗೆ ಒಳಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆ ಯೋಜನೆಯಲ್ಲಿ ಸಾಕಷ್ಟು ಮಹಿಳೆಯರು ತನ್ನ ಜೀವನವನ್ನೇ ಕಟ್ಕೊಂಡಿದ್ದಾರೆ ಅಥವಾ ಜೀವನನ ರೂಪಿಸ್ಕೊಂಡಿದ್ದಾರೆ. ಕೆಲವೊಂದು ವ್ಯಾಪಾರಗಳನ್ನು ಮಾಡ್ತಿದ್ದಾರೆ, ಇನ್ನೊಬ್ರು ಕೆಲವೊಂದು ಸ್ವಂತ ಉದ್ಯಮವನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ, ಇನ್ನು ಕೆಲವೊಬ್ರು ತಮ್ಮ ತಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಏನೇನು ಕೆಲಸಗಳು ಬೇಕೋ ಎಲ್ಲನೂ ಕೂಡ ಮಾಡ್ಕೊಂಡಿದ್ದಾರೆ ಅಲ್ವಾ. ಹಾಗಾಗಿ ತುಂಬ ಜನಕ್ಕೆ ಇದು ಉಪಯೋಗ ಆಗಿದೆ ಅಂತಲೂ ಹೇಳ್ಬೋದು. ಇದರಿಂದ ತುಂಬ ಲಾಸ್ಟಲ್ಲಿ ನೀವು ನೋಡ್ತಾ ಇರ್ಬೋದು, 3 ತಿಂಗಳಿಂದ ಕೆಲವೊಂದು ಸ್ಟ್ರೈಕ್ಗಳಾಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಅವರ ಇದಾಗಿರ್ಬೋದು. ನೀವು ಸರ್ಕಾರ ಬರೀ 1 ವರ್ಷ 2 ವರ್ಷ ಅಷ್ಟೇ ದುಡ್ಡು ಕೊಡ್ತು, ಇನ್ನೂ ಕೊಡ್ತಾ ಇಲ್ಲ, 1 ವರ್ಷದವರೆಗೂ ಮಾತ್ರ ಕೊಡ್ತಾ ಇಲ್ಲ, ಈ ಥರ ಸುಳ್ಳು ವದಂತಿಗಳು ಕೂಡ ಹರಡ್ತಾ ಇತ್ತು ಅಲ್ವಾ. ಏಕೆಂದರೆ ಸರ್ಕಾರ ಒಂದ್ಸಲಿ ಮಾತು ಕೊಟ್ಟಿದೆ ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ತೆಗೆದಾಕೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಒಂದು ಮೊದಲನೇ ಯೋಜನೆನ ರೂಪಿಸ್ಕೊಂಡು ಒಂದು ಮಾತನ್ನು ಕೊಟ್ಟಿರುತ್ತೆ. ಯಾಕೆಂದರೆ ಕೆಲವೊಬ್ಬರಿಗೆ ಅದು ಅನುಕೂಲ ಆಗ್ತಾ ಇದೆ ಅಂತ ಹೇಳಿದಾಗ, ಅದು ಅನುಕೂಲ ಆಗಬೇಕು ಅಂತ ಹೇಳಿದಾಗ ಖಂಡಿತ ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಸರ್ಕಾರ. ಯಾಕೆಂದರೆ ಜನರಿಗೋಸ್ಕರ ಇರುವಂತಹ ಸರ್ಕಾರ ಜನರಿಗೋಸ್ಕರ ಯೋಜನೆಗಳನ್ನು ರೂಪಿಸ್ತಾ ಇರಬೇಕಾದ್ರೆ ಜನರು ಒಂದು ಉಪಯೋಗ ಆಗ್ತಾ ಇದೆ ಅಂದಾಗ ಅದನ್ನು ನಿಲ್ಲಿಸೋದಕ್ಕಾದ್ರೂ ಹೇಗೆ ಸಾಧ್ಯ ಆಗುತ್ತೆ? ಈಗ ಸಾಕಷ್ಟು ಗೃಹಲಕ್ಷ್ಮಿಯರು ಯೋಜನೆನ ರೂಪಿಸ್ಕೊಂಡಿದ್ದಾರೆ, ಅದರಿಂದ ಉಪಯೋಗನ ಪಡ್ಕೊಂಡಿದ್ದಾರೆ. ಒಂದು ಗೃಹಲಕ್ಷ್ಮಿ ಹಣದಿಂದ ಸಾಕಷ್ಟು ಮನೆಗೆ ಒಳಿತಾಗಿರ್ಬೋದು, ಮಕ್ಕಳಿಗೆ ಎಜುಕೇಷನ್ ಆಗಿರ್ಬೋದು, ಅಥವಾ ತುಂಬ ಬಡತನದಲ್ಲಿರುವಂತಹ ಎಲ್ಲ ಒಂದು ಹೆಣ್ಮಕ್ಳಿಗೂ ಕೂಡ ಇದೊಂದು ಅಮೌಂಟ್ ಅನ್ನೋದು ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ನಾನು ಹೇಳಿದ್ನಲ್ಲ, ಸಣ್ಣ ಪುಟ್ಟ ವ್ಯಾಪಾರನ ಸ್ಟಾರ್ಟ್ ಮಾಡಲಿಕ್ಕೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಅನ್ನೋದು ತುಂಬಾ ಹೆಲ್ಪ್ ಆಗಿದೆ. ಹಾಗಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿ. ಅದನ್ನು ಮತ್ತೆ ಇವಾಗ ಯಾಕೆ ನಿಲ್ಲಿಸಿದ್ರು, ಯಾಕೆ ಕೊಡ್ತಾ ಇರಲಿಲ್ಲ? ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು. ಅವರು ಸ್ವಲ್ಪ ರಿಕವರಿ ಆಗಿ ಬಂದ ನಂತರನೇ ನಿಮಗೆ ಅಮೌಂಟನ್ನು ಹಾಕಿದ್ರು. ಏನು ಡಿಸೆಂಬರಲ್ಲಿ ಬರಬೇಕಾಗಿತ್ತಲ್ವ, ಡಿಸೆಂಬರ್ ಅಲ್ಲಿ ಬರೋವಂಥ ಹಣನ ಜನವರಿ ಮತ್ತು ಡಿಸೆಂಬರಲ್ಲಿ ಬರಬೇಕಾಗಿರುವಂಥ ಹಣನ ಫೆಬ್ರವರಿಲಿ ಹಾಕಿದ್ದಾರೆ. ಫೆಬ್ರವರಿಲಿ ಬರಬೇಕಾಗಿರುವಂಥ ಹಣನ ಇವಾಗ ಅಂದರೆ ಏಪ್ರಿಲ್ 15 ಒಳಗಡೆ ಕೊಡಬೇಕು ಅಂತ ಹೇಳಿ ನಿಮಗೆ 2 ತಿಂಗಳು ಹಣ ಈಗ ಎಲ್ಲರ ಅಕೌಂಟಿಗೂ ಬಂದಿದೆ. ಡಿಸೆಂಬರು ಮತ್ತು ಜನವರಿಯ ಹಣ ಎಲ್ಲರ ಅಕೌಂಟಿಗೂ 4,000 ರೂಪಾಯಿ ಕ್ರೆಡಿಟ್ ಆಗಿದೆ. ಎಲ್ಲರೂ ಕೂಡ ಪಡ್ಕೊಂಡಿದ್ರಲ್ವ. ಯುಗಾದಿ ಹಬ್ಬದ ಮುಂದೆ ಎಲ್ಲರಿಗೂ ಕೂಡ ಹಬ್ಬನ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ರಿಗೂ ಕೂಡ ಅಮೌಂಟನ್ನು ಹಾಕಿದ್ದಾರೆ. ಇವಾಗ ಬಂದು ಫೆಬ್ರವರಿಲಿ ಅಂದರೆ ಡಿಸೆಂಬರು ಜನವರಿ ಹಣ ಮಾತ್ರ ಬಂದಿರೋದು ಎಲ್ಲ ಗೃಹಲಕ್ಷ್ಮಿಯರಿಗೆ. ಈಗ ಜನವರಿ ಅಂದರೆ ಫೆಬ್ರವರಿ ಮತ್ತು ಮಾರ್ಚು ಇವೆರಡು ತಿಂಗಳು ಹಣ ಬರಬೇಕಾಗಿದೆ. ಫೆಬ್ರವರಿ ಹಣ ಇವಾಗ ಏಪ್ರಿಲ್ 15 ಒಳಗಡೆ ಹಾಕಬೇಕು ಅಂತ ಹೇಳಿ ಮಾಹಿತಿ ಹೊರಗೆ ಬಂದಿದೆ. ಏಪ್ರಿಲ್ 15 ಅಥವಾ ಏಪ್ರಿಲ್ ಮಂತ್ ಎಂಡ್ ಒಳಗಡೆ ಎಲ್ಲರ ಅಕೌಂಟಿಗೂ ಕೂಡ ಅಮೌಂಟ್ ಬರುತ್ತೆ ಅಂತಲೇ ಹೇಳ್ಬೋದು. 4,000 ರೂಪಾಯಿ ಮತ್ತೆ ಕ್ರೆಡಿಟ್ ಆಗುತ್ತೆ. ಅಟ್ಲೀಸ್ಟ್ ಫೆಬ್ರವರಿ ಒಂದು ತಿಂಗಳದ ಅಮೌಂಟ್ ಆದ್ರೂ ಹಾಕಬೇಕು ಅಂತ ಹೇಳಿ ಸರ್ಕಾರ ನಿರ್ಧರಿಸಿದೆ. ಹಾಗಾಗಿ ಎಲ್ಲರ ಅಕೌಂಟಿಗೂ ಕೂಡ 2,000 ರೂಪಾಯಿ ಖಂಡಿತ ಬರುತ್ತೆ ಈ ಮಂತ್ ಎಂಡ್ ಒಳಗಡೆ. ಅಂದರೆ ನಿಮಗೆ 15 ಒಳಗಡೆ ಕೆಲವೊಂದು ಜಿಲ್ಲೆಗಳಲ್ಲಿ ಬರ್ಬೋದು, 15 ನಂತರ ಇನ್ನು ಕೆಲವೊಂದು ಜಿಲ್ಲೆಗಳಲ್ಲಿ ಕೂಡ ಬರ್ಬೋದು. ಖಂಡಿತ 15 ಒಳಗಡೆ ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ಅಮೌಂಟ್ ಯಾವಾಗ ಬರುತ್ತೆ ಅಥವಾ ಇದ್ರ ಬಗ್ಗೆ ಫುಲ್ ಮಾಹಿತಿ ನಿಮಗೂ ಗೊತ್ತಿದ್ರೆ ಖಂಡಿತ ಕಮೆಂಟ್ ತಿಳಿಸಿ ನನಗೆ, ಓಕೆನಾ? ಕಮೆಂಟಲ್ಲಿ ತಿಳಿಸಿ, ಇವಾಗ ಬಂದಿದೆ, ಇಂಥ ತಾರೀಕಲ್ಲಿ ಬರುತ್ತೆ, ಯಾವ ತಿಂಗಳ ಅಮೌಂಟ್ ಬರಬೇಕಾಗಿತ್ತು ನಿಮಗೆ, ಅಥವಾ ಡಿಲೇ ಆಗಿದೆಯಾ, ನಿಮ್ದು ಇದುವರೆಗೂ ಕೂಡ ಡಿಲೇ ಆಗಿದೆಯಾ, ಬಂದೇ ಇಲ್ವಾ ಅನ್ನೋದ್ರ ಬಗ್ಗೆ ಯಾರಿಗಾದರೂ ಬರದೇ ಇದ್ದರೆ, ಈಗೇನು 4,000 ರೂಪಾಯಿ ಕ್ರೆಡಿಟ್ ಆಗಿದೆ, ಅದು ಯಾರಿಗಾದ್ರೂ ಬರದೇ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈಗ ನೆಕ್ಸ್ಟ್ ಅಮೌಂಟು ಬರಬೇಕಾಗಿರೋ ಅಮೌಂಟು ಯಾವಾಗ ಬರುತ್ತೆ ಅನ್ನೋ ಮಾಹಿತಿ ಕೂಡ ಗೊತ್ತಿದ್ರೆ ನಿಮಗೆ ಖಂಡಿತ ತಿಳಿಸಿ. ನನಗೆ ಗೊತ್ತಿರೋ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ ಏಪ್ರಿಲ್ 15 ಒಳಗಡೆ ಅಥವಾ ಏಪ್ರಿಲ್ ಮಂತ್ ಎಂಡ್ ಒಳಗಡೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಸ್ವತಃ ಅವರೇ ಖುದ್ದಾಗಿ ಹೇಳಿರೋವಂಥದ್ದು, ಈ ಏಪ್ರಿಲ್ ಎಂಡ್ ಒಳಗಡೆ ನಿಮಗೆ ಎಲ್ಲರ ಅಕೌಂಟಿಗೂ ಕೂಡ 2,000 ರೂಪಾಯಿ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಎಲ್ರಿಗೂ ಕೂಡ ಅಮೌಂಟ್ ಬಂದು ತಲುಪತ್ತೆ. ಇದರಿಂದ ಸಾಕಷ್ಟು ಒಂದು ಲಾಭನ ಪಡ್ಕೊಂಡಿದ್ರಲ್ವಾ. ಹಾಗಾಗಿ ಯಾಕೆ ಯೋಚನೆ ಮಾಡಬೇಕು, ಇಲ್ಲಿವರೆಗೂ ಕೂಡ ಹಾಕಿದ್ದಾರೆ, ಲೇಟ್ ಆಗಿದ್ರೂ ಪರವಾಗಿಲ್ಲ, ಸರ್ಕಾರ ಎಲ್ಲರ ಅಕೌಂಟಿಗೂ ಕೂಡ ಅಮೌಂಟನ್ನು ಹಾಕ್ತಾ ಬರ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ನಿಮ್ಮ ಅಮೌಂಟನ್ನು ಹಾಕತ್ತೆ. ಎಲ್ಲರೂ ಕೂಡ ಸಹಕರಿಸಬೇಕಾಗಿ, ಅಂದರೆ ಎಲ್ಲರೂ ಸ್ವಲ್ಪ ಲೇಟ್ ಆಗುತ್ತೆ, ಆದರೂ ಪರವಾಗಿಲ್ಲ. ಈಗ ನಾವೇ ಯಾರಿಗಾದರೂ ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟಪಡಬೇಕಾಗುತ್ತೆ.
ಮಾಡಬೇಕಾಗುತ್ತೆ ಅಲ್ವಾ, ಅದನ್ನು ಹೊಂದಿಸ್ಬೇಕಾಗತ್ತೆ. ನಿಮಗೆ ಇದ್ದಂಥವ್ರೇನೋ ಬೇಗ ಕೊಟ್ಬಿಡ್ತಾರೆ, ನಾವಿಲ್ದಂಥವ್ರು ಅದನ್ನು ಹೊಂದಿಸ್ಬೇಕಾಗತ್ತೆ, ರೂಪಾಯಿಗೆ ಜೋಡಿಸ್ಬೇಕಾಗತ್ತೆ. ಈಗ ಅವರಿಗೆ ಬಡ್ಡಿ ಸಾಲ ಈ ಥರ ಎಲ್ಲನೂ ಕೂಡ ಒಟ್ಟಿಗೆ ಕೊಡು, ಅವ್ರು ಹೇಳಿದ ಟೈಮಿಗೆ ಕೊಡೋದಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಸರ್ಕಾರನೂ ಅಷ್ಟೇ ಕೆಲವೊಂದು ಸಲ ಏನೋ ತೊಂದರೆಗಳಾದಾಗ ಅಥವಾ ಬಜೆಟ್ ಕಡಿಮೆ ಇದ್ದಾಗ, ಬಜೆಟ್ ಮಂಡನೆ ಆಗದೆ ಇದ್ದಾಗ ಈ ಥರ ಸಮಸ್ಯೆಗಳಾಗತ್ತೆ. ಖಂಡಿತ ನಿಮ್ಮ ಎಲ್ಲರ ಅಕೌಂಟ್ಗೂ ಕೂಡ ಅಮೌಂಟ್ ಬಂದೇ ಬರುತ್ತೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಖಂಡಿತ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಮೆಸೇಜನ್ನು ಮಾಡಿ, ಕಮೆಂಟನ್ನು ಮಾಡಿ, ನಿಮ್ಮ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂಥ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.